ಮ್ಯಾನೇಜರ್, ಯು ಆರ್ 90 lakhs. ಸಾರಿ, ಇಟ್ಸ್ ಡಿಕ್ಲೈನ್ಡ್. ವಾಟ್? ಇನ್ನೊಂದ್ಸಲ ಟ್ರೈ ಮಾಡು. ಓಕೆ. ಸಾರಿ, ಅಗೇನ್ ಡಿಕ್ಲೈನ್ಡ್. ಏನಾಯ್ತು ಮೇಡಮ್? ಪ್ರತಾಪ್ ಸಕ್ಸೇನಾ ಅವರ ಎಲ್ಲ ಆಸ್ತಿನ ಡಕಾಯಿತರು ತಗೊಂಡೋದ್ರ? ಈಗ ಬರೀ ನನ್ನ ಕೈ ರುಚಿ ಮಾತ್ರ ತೋರಿಸಿದೀನಿ. ಈ ಆಯುಷ್ ಈಗ ಮಂಡಿ ಉರಿ ನನಗೆ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಸೀಟ್ ಪವರ್ ಏನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ. ಎಷ್ಟೊತ್ತು ನಾವು ಈ ಥರ ನಿಂತ್ಕೊಂಡು ತಮಾಷೆ ನೋಡೋದು? ನನ್ನ ಮಗ ಯಾರ ಮುಂದೇನು ತಗ್ಬಾರ್ದು. ಬಾಡಿಗಾರ್ಡ್ಸ್, ಏನೋ ನಡಿ. ಬಿಡು ಬಿಡು ಆಯುಷ್ ಬಿಡು. ಮ್ಯಾಮ್ ಪ್ಲೀಸ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅದನ್ನ ನನ್ನಿಂದನೇ ಮಾಡಿಸಿ. ಆದ್ರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ್ನ ಹೋಗಕ್ ಬಿಡಿ. ನೈನಾ ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ನಿಮ್ಗೆ ನಾನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಅಮ್ಮನ್ ಹೋಗಕ್ ಬಿಟ್ಬಿಡಿ. ಬೇಡ ಮೇಡಮ್, ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡಕ್ ತಯಾರಾಗಿದ್ದೀನಿ. ಪ್ಲೀಸ್ ಮೇಡಮ್. ಇವಳ ಮುಂದೆ ಮಂಡಿ ಉರಿ ಕೂತ್ಕೋಬೇಡ ನೀನು. ಆದ್ರೆ 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 ಏನು? ಪ್ರತಾಪ್ ಸಕ್ಸೇನಾ ಅವ್ರಿಗೆ ಫೋನ್ ಮಾಡ್ತೀಯಾ? ಖಂಡಿತ. ಎಷ್ಟು ಧೈರ್ಯ ನಿನ್ಗೆ ಇಲ್ಲಿಗೆ ಫೋನ್ ಮಾಡಕ್ಕೆ? ಬಕ್ಷಿ ಯೂನಿಟ್ ಅಸೆಸ್ಮೆಂಟ್ಗೆ ಅಂತ ತಾನೇ ಹೋಗಿದ್ದು, ಅಲ್ಲೇ ಇದ್ಬಿಟ್ಟಿದ್ಯಾ ನೀನು? ನಿನಗಿಲ್ಲಿಗೆ ಬರಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀನು ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ. ಹೋ, ಇನ್ಮೇಲೆ ನೀನು ಯಾವ್ದಾದ್ರು ಡ್ರಾಮಾ ಮಾಡೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಗೆಟ್ ಔಟ್. ಸೆಕ್ಯೂರಿಟಿ. ನೀನೇನು ಯೋಚನೆ ಮಾಡ್ಬೇಡ, ಶಾಲಿನಿ ಎಲ್ಲೂ ಹೋಗಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಈಗಿಂದೀಗಲೇ. ಬೇಗ ಬಾ. ದಿಯಾ, ನೀವು ಇಲ್ಲಿ ಬರಬೇಕು. ಇಟ್ಸ್ ಅರ್ಜೆಂಟ್. ಬಿಡು. ಒಂದ್ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಈ ಬೆಗ್ಗರ್ಸ್ ದೆಸೆಯಿಂದ ಈ ಪಾರ್ಟಿಲಿ ಎಂಟರ್ಟೈನ್ಮೆಂಟ್ ಸ್ಟಾಪೇ ಆಗ್ತಾ ಇಲ್ಲ. ಬಟ್ ಯು ನೋ ವಾಟ್, ತುಂಬಾ ಮಜಾ ಯಾವಾಗ ಬರುತ್ತೆ ಅಂದ್ರೆ ಶಾಲಿನಿನ ಪೊಲೀಸರು ಇಲ್ಲಿಂದ ಎಳ್ಕೊಂಡು ಹೋದಾಗ ಮಾತ್ರ. ಅಂಡ್ ಆಯುಷ್, ಮೈ ಲವ್, ಎಲ್ಲಿವರೆಗೂ ನೀನು ಆ ಒಡೆದಾಕಿರೋ ವಾಸ್ಗೆ 90 ಲಕ್ಷ ಕೊಡೋದಿಲ್ವೋ ನೀನ್ ಇಲ್ಲೇ ಇರ್ತೀಯ ನನ್ ಜೊತೆ, ನಾನ್ ಸಾಕಿರೋ ನಾಯಿ ತರ. ಮೇಡಮ್, ಶಾಲಿನಿದು ಯಾವುದೇ ತಪ್ಪಿಲ್ಲ. ಪ್ಲೀಸ್ ಪೊಲೀಸ್ನ ಕರಿಬೇಡಿ. ಅಷ್ಟೊಂದ್ ಕಾಳಜಿನ ನಿಂಗೆ ಅವಳ ಬಗ್ಗೆ? ನಾನ್ ನೋಡ್ಲೇಬೇಕು ನೀನ್ ಅವಳನ್ನ ಬಚಾವ್ ಮಾಡೋದಕ್ಕೆ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನಾನ್ ಸಾಕಿರೋ ನಾಯಿ ಎಷ್ಟು ನಿಯತ್ತಾಗಿದೆ ಅಂತ. ಯೋಚನೆ ಮಾಡು, ನನ್ ಪವರು ಎಲ್ಲಿವರೆಗೂ ಇದೆ ಅಂದ್ರೆ ಈ ನಿನ್ನ ಶಾಲಿನಿ 2-3 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ಆಯ್ತು ನೈನಾ ಮೇಡಮ್, ನಾನ್ ನಿಮ್ಮ ಸಾಕು ನಾಯಿ ಆಗೋಕೆ. ಅದ್ ನಿನ್ನಿಂದ ಆಗತ್ತಾ? ಸರಿ, ಹಾಗಾದ್ರೆ ನಾನು ನಿಂಗೊಂದು ಚಾನ್ಸ್ ಕೊಡ್ತೀನಿ. ನೀನು ಮಂಡಿ ಉರಿ ಕೂತ್ಕೋ. ನಿಂತ್ಕೊಳ್ಳಿ. ಹೌದಾ, ಅವನೇನಾ ಇವನು? ಹಾ, ಮತ್ತೆ ನೀನ್ ಯಾರು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪಾರ್ಟಿಗೆ ಇನ್ವೈಟೀಸ್ ಮಾತ್ರ ಬರಬಹುದು. ಹೌದಾ, ಹಾಗಾದ್ರೆ ನೀವ್ ಯಾವಾಗಾದ್ರೂ ನಮ್ಮ ಅರಮನೆಗೆ ಬನ್ನಿ, ನಾನ್ ನಿಮಗ್ ತೋರಿಸ್ತೀನಿ ಶ್ರೀಮಂತರ ಪಾರ್ಟಿ ಹೇಗಿರುತ್ತೆ ಅಂತ. ಈ ಆಂಟಿಕ್ ವಾಸು ಪ್ರಪಂಚದಲ್ಲಿ 2 ಪೀಸ್ ಇರೋದಲ್ವಾ? ಮತ್ತೆ 2ನೇ ವಾಸು ನಮ್ಮಪ್ಪ ಹೇಮಂತ್ ವರ್ಮಾ ಹತ್ರ ಇದೆ. ಟಿಯೋ ವರ್ಮಾ ಹೆಸರು ಕೇಳೇ ಇರ್ತೀಯ. ಅಯ್ಯೋ ಸಂಜಯ್ ಸರ್, ಗೀತಾ ಮ್ಯಾಮ್, ನೀವೇನಿಲ್ಲಿ? ನೈನಾ ಮೇಡಮ್,
ನಾನು ಒಪ್ಕೊಳ್ತೀನಿ ನನ್ನ ಕೆಲಸದಲ್ಲಿ ನಿಯತ್ತಿದೆ ಅಂತ. ಯಾರಿಗೂ ಸಾಕು ನಾಯಿ ಆಗೋ ಅಷ್ಟು ಕೆಟ್ಟ ಕಾಲ ನನಗಿನ್ನೂ ಬಂದಿಲ್ಲ. ಅಮ್ಮ ಅಪ್ಪ ನಡೀರಿ. ಸರ್, ಒಂದು ವಿಷಯ ಅರ್ಥ ಆಗ್ಲಿಲ್ಲ. ನೀವಿಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಈ ಈ ಬಡವ್ರ ನಾಟಕ ಯಾಕೆ ಆಡ್ತಾ ಇದ್ದೀರಾ? ಒಬ್ಬ ತಂದೆ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೇಮಂತ್. ಆದ್ರೆ ಅಲ್ಲಿ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ. ನನ್ನ ಕಳೆದೋಗಿರೋ ಮಗ ಆಯುಷ್, ನಿನಗೆ ಗೊತ್ತಿದ್ದಿಲ್ಲ ನನಗೆ ತುಂಬಾ ಶತ್ರುಗಳಿದ್ದಾರೆ. ಅವ್ರಿಗೇನಾದ್ರೂ ಮಿಸ್ ಆಗಿ ಗೊತ್ತಾದ್ರೆ ಆಯುಷ್ ನನ್ನ ಮಗ ಅಂತ ಆಗ ಅವನ ಜೀವಕ್ಕೆ ಅಪಾಯ ಜಾಸ್ತಿ. ಇಲ್ಲ, ಅವನು ಪೂರ್ತಿ ಜೀವನಾನ ಈ ರೀತಿ ಬಡವನಾಗೆ ಬದುಕ್ಬೇಕಾ? ಕೆಲವು ಸಾರಿ ತಲೆ ತಗ್ಸಿ ಬದುಕೋದು ಸಾವ್ಗಿಂತ ಘೋರವಾಗಿರತ್ತೆ. ಈ ವಿಷಯ ನಿನ್ನನ್ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಹೇಮಂತ್, ನೆನ್ಪಲ್ಲಿರ್ಲಿ. ಮಗಳೇ ಶಾಲಿನಿ, ಇವತ್ ನೀನ್ ನನ್ನ ಆಯುಷ್ಗೋಸ್ಕರ ಏನೆಲ್ಲ ಮಾಡಿದ್ಯೋ ಆ ಋಣನ ನಾನು ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನನ್ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಆಂಟಿ. ನಿನ್ ಥರ ನಾನು ಕರ್ತವ್ಯನ ನಿಭಾಯಿಸ್ಬೇಕು. ಅದಕ್ಕೆ ನೀನು ನನಗೊಂದು ಅವಕಾಶ ಕೊಡ್ತೀಯಾ ಕರ್ತವ್ಯನ ನಿಭಾಯಿಸಕ್ಕೆ? ಒಂದ್ ವೇಳೆ ನೀನ್ ನನ್ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀಯಾ ಅಂದ್ರೆ ಪ್ರತಾಪ್ ಸಕ್ಸೇನಾ ಅವ್ರ ಮಗಳು ನಿಮ್ಮಂತ ಬೀದಿಲ್ ಹೋಗೋರ್ ಜೊತೆ ಸಂಬಂಧ ಬೆಳೆಸ್ತಾಳ? ಮರ್ತ್ ಹೋಯ್ತಾ ನಿನ್ಗೆ? ವಿಕ್ರಾಂತ್ ರಾಥೋಡ್ಗೆ ಹೆಂಡತಿ ಆಗ್ಬೇಕಾದವಳು ನೀನು. ನೀವು ನಿಮ್ಮ ಮಗಳು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ನಿಮ್ಮ ಮಗಳು ಖುಷಿ ನನ್ನ ಮಗ ಆಯುಷ್ ಜೊತೆ ಇದೆ. ಓ ಜಸ್ಟ್ ಶಟ್ ಅಪ್. ಏಯ್ ಬಾಯ್ಲಿ, ಇಲ್ಲಿವರೆಗೂ ನನ್ನ ಮಗಳ ಎಲ್ಲ ಆಸೆಗಳನ್ನ ಪೂರೈಸ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ನಿಮ್ಮಂತ ಬಿಕಾರಿಗಳ ಜೊತೆ ಸಂಬಂಧ ಬೆಳೆಸ್ತಾಳಂದ್ರೆ ಆ ಆಸೆನ ನಾನು ಈಡೇರೋದಕ್ ಬಿಡೋದಿಲ್ಲ. ನಿಮಗ್ ಗೊತ್ತಾ ವಿಕ್ರಾಂತ್ ರಾಥೋಡ್ ಅವ್ರ ಹೆಸರು ಎಲ್ಲಿವರೆಗೂ ಇದೆ ಅಂತ? ನಿಮ್ಮಂತ ನಾಲಾಯಕ್ ಹುಳುಗಳು ಅವ್ರ ಚಪ್ಲಿ ಹತ್ರ ಕೂಡ ರೀಚ್ ಆಗಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನನ್ನ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಮರ್ಯಾದೆನ ಬಿಟ್ಕೊಡಕ್ಕಾಗಲ್ಲ. ವಿಕ್ರಾಂತ್ನ ದ್ವೇಷ ಮಾಡ್ತೀನಿ ನಾನು. ಬಲವಂತವಾಗಿ ಮಾಡಿದ್ದ ಎಂಗೇಜ್ಮೆಂಟ್ನ ನಾನು ಒಪ್ಪಲ್ಲ. ಏ ಶಾಲಿನಿ, ಈ ಪ್ರತಾಪ್ ಸಕ್ಸೇನಾನೇ ಈ ಸಂಬಂಧ ಒಪ್ಕೊಂಡಿರ್ಬೇಕಾದ್ರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು? ಕಮ್ ಆನ್ ಶಾಲಿನಿ, ಇನ್ ಸಾಕ್ ಮಾಡು. ನಿನಗ್ ಗೊತ್ತಲ್ವಾ ವಿಕ್ರಾಂತ್ ನಮ್ಗೋಸ್ಕರ ಧರಂ ಪಾಟೀಲ್ ಅವರ ಪಾರ್ಟಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಧರಂ ಪಾಟೀಲ್ ಇವ್ರಿಗೆ ಅವ್ರ ಮನೆ ಪಾತ್ರೆ ತೊಳೆಯೋ ಯೋಗ್ಯತೆನೂ ಇಲ್ಲ. ಬಿಕಾರಿಗಳ್ ತಂದು. ಸರಿಯಾಗಿ ಹೇಳಿದ್ರಿ ನೀವು. ಇದೇನೆ ನಮ್ ಸ್ಥಾನ. ಆದ್ರೆ ಬಹುಶಃ ಈ ಪಾರ್ಟಿದು VVIP ರೂಮಲ್ಲಿ ಕೂತ್ಕೊಳ್ಳೋ ಇನ್ವಿಟೇಷನ್ ನಮ್ಮ ಹತ್ರ ಇದೆ ನೋಡಿ. ನನ್ ಪ್ರಕಾರ ಇವರು ಎಲ್ಲೋ ಬೀದಿ ಕಸ ಗುಡಿಸ್ತಿರ್ಬೇಕಾದ್ರೆ VVIP ಪಾಸ್ ಸಿಕ್ಕಿರ್ಬೇಕು. ಅಮ್ಮ, ಇದು ಈ ಪಾಸ್ ನಿಮಗೆಲ್ಲಿಂದ ಸಿಕ್ತು? ಅದೃಷ್ಟದಿಂದ ಅಪ್ಪ. ಅದು ನಾನು ಮತ್ತೆ ಅಪ್ಪ ಕ್ಲೀನ್ ಮಾಡ್ತಿದ್ವಿ, ಆಗ ಅಲ್ಲೇ ಬಿದ್ದಿತ್ತು ಈ VVIP ಪಾಸ್. ಅದೃಷ್ಟ. ನಿಮ್ಗೆ ಪಾಸ್ ಬೇಕು ಅಂದ್ರೆ ಇಟ್ಕೊಳ್ಳಿ. ನಾವೇನ್ ಮಾಡೋಣ ಪಾರ್ಟಿಗೆ ಹೋಗಿ? ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ತಿಂತೀವೇನೋ ನಿಜ. ಆ ದೊಡ್ಡವ್ರ ಜೊತೆ ಮಾತಾಡಕ್ಕಾಗತ್ತಾ ನಾವು? ನೀವ್ ಹೋಗಿ. ನಾನ್ ನಿಮ್ಗೆ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಇವ್ರಿಬ್ರು ಪ್ರೀತಿಗೆ ಬೆಲೆ ಕಟ್ಬೇಡಿ. ಬೆಲೆನ ಇವರು ಮೊದ್ಲೇ ಕಟ್ಟಿದ್ದಾರೆ ಆಂಟಿ. ಇವ್ರ ಬಿಸ್ನೆಸ್ಗೋಸ್ಕರ ವಿಕ್ರಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸಿ ಈಗ ಪಾರ್ಟಿ ಇನ್ವಿಟೇಷನ್ಗೋಸ್ಕರ ನನ್ನ ಉಪಯೋಗಿಸ್ತಿದ್ದಾರೆ. ನಿನಗ್ ಗೊತ್ತಾ ಧರಂ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಂತ ಸ್ಟೇಟಸ್ ಅಂತ? ಎಕ್ಸಾಕ್ಟ್ಲಿ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್. ನನಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲೇ ನಾನು ಕೆಲಸ ಮಾಡೋದು. ಆದ್ರೆ ಈ ಸಾರಿ ನಿನ್ನನ್ನು ಆಯ್ಕೆ ಮಾಡ್ಕೊಂಡು
ನನ್ನ ಮಗಳು ತಪ್ಪು ಮಾಡಿದಾಳೆ. ಶಾಲಿನಿ, ನಿಮ್ಮಪ್ಪ ಮಾತಾಡಿರೋ ಮಾತನ್ನ ಮನ್ಸಿಗೆ ತಗೋಬೇಡ. ನಿನಗೆ ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಲಾಭ ನಷ್ಟ ಎಲ್ಲ ಇರಲ್ಲ. ಆಯುಷ್, ನೀನು ನಿಮ್ಮಪ್ಪ ಅಮ್ಮನ್ನ ಪಡ್ಕೊಂಡಿದೀಯಾ, ಆದ್ರೆ ನಿನಗ್ ಗೊತ್ತಾ, ನಿನಗೆ ಒಬ್ರು ತಾತನೂ ಇದ್ದಾರೆ. ತಾತ? ನೀನು ಅವ್ರನ್ ಕೂಡ ಭೇಟಿ ಮಾಡ್ಬೇಕು. ಒಂದ್ ನಿಮಿಷ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ, ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಇಲ್ಲ ಅಣ್ಣ, ಅದು ಅಣ್ಣ ನಾನು ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆರೋ, ಚೆನ್ನಾಗಿ ತಿನ್ಸೋ. ಅಣ್ಣ ಸಾಕು, ತಿನ್ಸು ತಿನ್ಸು ಸಾಕಣ್ಣ, ತಿನ್ನು. ಸಾಕು. ನಿನ್ನ ಹಸುವಲ್ಲ, ನೀಗೋಗ್ಲಿ. ಅಣ್ಣ ಸಾಕಣ್ಣ, ಸಾಕು. ನಾನು 2 ದಿನದೊಳಗೆ ಅವ್ನ್ ದುಡ್ಡು ಡಬಲ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ. ಇವನ್ ಕಣ್ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಅಣ್ಣ ಅಣ್ಣ ತಪ್ಪಾಯ್ತು ಅಣ್ಣ ನನ್ನ ಕಡೆ. ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ ಅದು ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಿ ಅಣ್ಣ, ಇನ್ನೊಮ್ಮಿಂದ ಮಾಡಲ್ಲ ಅಣ್ಣ ನಾನು. ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಹಲೋ. ಹಾ, ಎಷ್ಟೋ ದಿವಸ ಆದ್ಮೇಲೆ ಬಿಡ್ಬೇಡ್ರಿ ಅವ್ರನ್ನ, ಬಿಡ್ಬೇಡಿ, ಹಿಡ್ಕೊಳ್ಳಿ. ಏಯ್ ನಡಿಯೋ, ನಡಿ. ಏಯ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ಮುಟ್ಬೇಡಿ ಯಾರು. ಓಡಿ ಓಡಿ, ಧರ್ಮಪಾಲನ ಕಡೆಯವರು. ಅಪ್ಪ ಅಪ್ಪ, ಇವರು ಯಾರು? ಇವ್ರೇನಾದ್ರು ನಿಮ್ ಶತ್ರುಗಳ? ಅವರು ನಿಮ್ ಶತ್ರು ಅಲ್ಲ, ನನ್ ಶತ್ರು. ಇವರು ಖಂಡಿತ ನನ್ ಮಲ್ತಾಯಿ ಕಳ್ಸಿರೋರೇ ಇರ್ಬೇಕು. ಅಯ್ಯೋ, ನೀವ್ ಯಾರು? ನನ್ನೇ ಹಾಕೊಡಿದ್ರಿ? ಚಿಕ್ಕ ವಯಸ್ಸಿಂದ ನನ್ನ ಹೊಡೆತದಿಂದ ನೀನ್ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಇವತ್ತು ತಪ್ಪಿಸ್ಕೊಳಕ್ ಆಗಲ್ಲ. ಏನ್ ನೋಡ್ತಾ ಇದ್ಯಾ? ನಿಮ್ ತಾತನ ಹತ್ರ ಆಶೀರ್ವಾದ ತಗೋ. ನಾಯಕ್ ತಪ್ಪಿಸ್ಕೊಂಡ ಬಾಸ್. ಧರ್ಮ ಪಾಟೀಲ್ ಕಡೆಯವರು ಅವನ್ನ ಕಾಪಾಡ್ಬಿಟ್ರು. ನನ್ ಸುತ್ತ ಇರೋರೆಲ್ಲ ಕೈಲಾಗ್ದೇ ಇರೋರು. ನಾಯಕ್ ಅವ್ರ ಜೊತೆ ಇನ್ನೊಬ್ಬ ಹುಡ್ಗ ಇದ್ದ, 25-30 ವರ್ಷದ ಹುಡ್ಗ. ನಾಯಕ್ ಜೊತೆನಾ? ಅವನ್ ಯಾರದು? ನನಗೆ ಗೊತ್ತಾಗ್ಬೇಕು. ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ. ಅಪ್ಪ ಸಾಕ್, ಸುಮ್ನಿರಿ. ಓವರ್ ಆಕ್ಟಿಂಗ್. ಓವರ್ ಆಕ್ಟಿಂಗ್ ಆಗೋಯ್ತಾ? ಹೌದು. ಮನೇಲಿ ಕೂತ್ಕೊಂಡು ಊಟ ಮಾಡೋದು ಓಕೆ ತಾತ, ಆದ್ರೆ ಇವತ್ತು ನಾವೆಲ್ಲರೂ ಸೇರಿ ಹೊರಗಡೆ ಹೋಗಿ ಊಟ ಮಾಡೋಣ. ಹೊರಗಡೆ ಹೋಗಿ ಯಾಕೆ? ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ, ತುಂಬಾ ದುಡ್ಡು ಆಗತ್ತೆ. ಹಾ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಊಟ ಮಾಡಿದ್ರೆ ಖುಷಿ ಸಿಗುತ್ತೆ, ಹೊರಗಡೆ ಏನ್ ಸಿಗುತ್ತೆ? ಸುಮ್ನೆ ರೀ ನೀವಿಬ್ರು. ನನ್ನ ಮೊಮ್ಮಗ ಎಷ್ಟೋ ವರ್ಷ ಆದ್ಮೇಲೆ ಏನೋ ಒಂದನ್ನ ಕೇಳ್ತಾ ಇದ್ದಾನೆ, ಖಂಡಿತವಾಗ್ಲೂ ಈಡೇರಿಸ್ತೀನಿ. ನಡಿ ಮಗ್ನೆ, ಯಾವ್ದಾದ್ರು ದೊಡ್ಡ ಹೋಟೆಲ್ಗೆ ಹೋಗೋಣ, ಅಲ್ಗೋಗಿ ಊಟ ಮಾಡೋಣ. ಅಯ್ಯೋ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ, ನಾನಿಲ್ವಾ? ಅಪ್ಪ ಆದ್ರೆ ಬನ್ನಿ ಆಂಟಿ, ಬಿಲ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಇವತ್ತಿನ ಊಟ ನನ್ ಕಡೆಯಿಂದ ಟ್ರೀಟ್. ನಿಮ್ ಕುಟುಂಬದಲ್ಲಿ ನಾನು ಒಬ್ಳಾಗಿದ್ ಖುಷಿಗೆ. ಅಲ್ಲ, ನನಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಕುಟುಂಬದವರೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ, ಮತ್ ನಮ್ ಹೊಸ ಸೊಸೆ ನೋಡಿದ್ರೆ ಅವಳು ದುಡ್ಡು ಕೊಡ್ತಾಳೆ, ಮನೆ ಹಿರಿಯ ಅಂತ ನಾನಿಲ್ವಾ? ಅಲ್ಲ ನೀನು, ಅಯ್ಯೋ ಸದ್ಯ ಇವಾಗ ನೆನಪಾಯ್ತು. ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದೆ, ಮತ್ತೆ ಇವತ್ತೇ ಅದ್ರ ಡೇಟು. ಲಾಟ್ರಿ ಏನಾದ್ರು ಹೊಡೆದ್ರೆ ದುಡ್ಡಿನ ಸಮಸ್ಯೆ ಇರೋದೇ ಇಲ್ವಲ್ಲ. ಲಾಟ್ರಿ? ತಾತ, ನೀವು ಲಾಟ್ರಿನೂ ಆಡ್ತೀರಾ? ಅಯ್ಯೋ ಇಲ್ಲ,
ನಾನು ಲಾಟ್ರಿ ಆಡಲ್ಲ, ಆದ್ರೂ ಒಂದ್ ತಗೊಂಡ್ಬಿಟ್ಟೆ. ಇವತ್ತು ಅದ್ರ ಡೇಟು ನೋಡು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಅದು ಅಲ್ಲದೆ ನೀನ್ ಬೇರೆ ಸಿಕ್ಬಿಟ್ಟೆ. ಅದಕ್ಕೆ 100% ನಂಬಿಕೆ ಇದೆ ಈ ಲಾಟ್ರಿ ಕೂಡ ಹೊಡೆಯುತ್ತೆ ಅಂತ. ನೋಡು ಮಗನೆ, ಆ ಎದುರುಗಡೆ ಇದೆಯಲ್ಲ ಆ ಲಾಟ್ರಿ ಅಂಗಡಿ, ನಾನು ಅಲ್ಲಿಂದಾನೆ ಟಿಕೆಟ್ ತಗೊಂಡಿದ್ದು. ನೀನ್ ಹೋಗ್ಬಿಟ್ಟು ನೋಡು ಲಾಟ್ರಿ ಹೊಡೆದಿದ್ಯಾ ಇಲ್ವಾ ಅಂತ. ಸರಿ ಆಯ್ತು ತಾತ. ಆಲ್ ದಿ ಬೆಸ್ಟ್. ಅಣ್ಣ, ಇದು ನಮ್ ತಾತನ್ ಲಾಟ್ರಿ ಟಿಕೆಟ್. ಇದನ್ನ ಒಂದ್ಸತಿ ನೋಡಿ. ಆಯ್ತು ಕೊಡಿ. ನಾವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ್ಗೆ ಎಲ್ಲ ಗೊತ್ತಾಗೋಗತ್ತೆ. ಅಪ್ಪ ಹಾ? ನಡೀರಿ ಸ್ವಲ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಅವನಿನ್ ಚಿಕ್ಕವನ? ನೀವ್ ಹೇಳಿದ ಕತೆನೆಲ್ಲ ನಂಬ್ತಾನ? ಇದುವರೆಗೂ ನಂಬ್ತಾ ಬಂದಿದ್ದಾನೆ, ಇನ್ಮೇಲೆ ನಂಬ್ತಾನೆ. ನಿನಗೆ ನಂಬಕ್ ಆಗ್ತಿಲ್ವಲ್ಲ? ಇದ್ ಕಾಣಿಸ್ತಾ ಇದೆಯಾ? ಒಂದು ಕೂದ್ಲು ಕೂಡ ಇಲ್ಲ. ಒಂದೊಂದೊಂದು ಉದುರೋಗಿ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೆ ಪೂರ್ತಿ ಬೋಡ. ನೋಡೋಣ ಈಗ. 9943 ನಿಮ್ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡಿ ಈಗ. ಅಂದ್ರೆ 1 ಲಕ್ಷದ ಲಾಟ್ರಿ ಸಿಕ್ಕಿದೆ ಅಂದ್ರೆ ಡೈರೆಕ್ಟ್ ಆಗಿ 6 ಹೊಡೆದ್ಬಿಟ್ಟಿದ್ದೀರಾ ನೀವು. ಎಂತ ಒಳ್ಳೆ ವಿಷಯ. ತಗೊಳ್ಳಿ ಇದನ್ನ. ಇದು ಪೂರ್ತಿ ನಂದೇನಾ? ಇದೆಲ್ಲ ನಿಮ್ದೇನೆ. ಪೂರ್ತಿ 1 ಲಕ್ಷ ನಿಮ್ದೇನೆ ಅದು. ತಾತ ತಾತ, ಇವತ್ ನಿಮ್ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಪೂರ್ತಿ 1 ಲಕ್ಷ ರೂಪಾಯಿ ಲಾಟ್ರಿ ನಿಮಗೆ ಸಿಕ್ಕಿದೆ. 1 ಲಕ್ಷ ರೂಪಾಯ? ಅದ್ಭುತ ಕಣಪ್ಪ. ಎಣ್ಸು. ಕಳ್ಳು ಬಡ್ಡಿ ಮಗ 1 ಲಕ್ಷ ಕೊಟ್ಟು ಎಲ್ಲ ತಿನ್ಕೊಂಡ್ಬಿಟ್ಟ ಇವನು. ಇವನ್ಗೆ ಹೇಳಿದ್ದೆ ನಾನು, ಕಮ್ಮಿ ಅಂದ್ರು 1 ಕೋಟಿ ರೂಪಾಯಿ ಕೊಡು ಅಂತ. ಈಗ್ಲೇ ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ, ಸುಮ್ನಿರಿ ನೀವು. 1 ಲಕ್ಷ ಓಕೆ, 1 ಕೋಟಿ ಕೊಟ್ರೆ ನನ್ ಮಗನ್ ಗೊತ್ತಾಗತ್ತೆ. ಸುಮ್ನೆ ಇರು, ಗೊತ್ತಾಗ್ಲಿ. ಒಂದಲ್ಲ ಒಂದಿನ ಹೇಗಾದ್ರೂ ಗೊತ್ತಾಗ್ಲೇಬೇಕು. ಆದ್ರೆ ಇವತ್ ಗೊತ್ತಾಗ್ಬಾರ್ದು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.